ಬಾರೆ ಹೋಗಿ ಮಗನೂ ಸೊಸೆನೂ ಕರಿಯನ ಹೋಗಿ ಕರ್ಕೊಂಬರನ್ ಮನೆಗೆ. ಯಾರನ ಏನಂತಾರೆ ನೋಡಪ್ಪ, ಇವರೇ ನಿಂತಾರಾಗಿ ತಿಳಿದಾರಾಗಿ ನಾಲ್ವರಿಗೆ ಹೇಳೋರಾಗಿ ಇವರೇ ಹಿಂಗೆ ಮಾಡಿದ್ರಲ್ಲಪ್ಪ ಅಂತಾರೆ. ಬಾ ಹೋಗೋಣ, ಹೋಗಿ ಕರ್ಕೊಂಬರೋಣ ಅವ್ರಿಬ್ರು. ಸುಮ್ಮನಿರಪ್ಪ ನೀನು. ಏನು ಬೇಡ ಸುಮ್ಕಿರು. ಒಂದು 2 ದಿನ ಅಂಬ್ಲಾಳ ಅವನು ಅಲ್ಲಿ ಮರ್ಯಾದಿಲ್ದಂಗೆ ಮಾಡ್ತಾರಲ್ಲ, ಅವಾಗ ಗೊತ್ತಾಗುತ್ತಾ ನನ್ನ ಮಗುಗೆ. ಅಲ್ಲ ನಾವು ಎಷ್ಟು ಬಡ್ಕಂಡ್ವಿ, ಬಿಡಪ್ಪ ಚೆನ್ನಾಗಿರೋರ್ನೆ ಅದನ್ನು ಒಂದು ಹುಡುಗಿನ ತಂದು ಮದುವೆ ಮಾಡ್ತೀವಿ ಅಂತೇಳಿ ಒಳ್ಳೆ ಆಗ್ತಾಳೆ ಅಂತ ಹುಡುಗಿನ ಹೋಗಿ ಮದುವೆ ಆಗ್ಯವನಿ. ಸುಮ್ಮನೆ ಇವಾಗ ಯಾಕೆ ಆಗ್ಯವನಿ, ಇವಾಗ ಕರ್ಕೊಂಬರಕ್ಕಾಗುತ್ತೆ. ಕರ್ಕೊಂಬಂದ್ರತ್ತ ನಮ್ಮ ಮನೆಯವನು ಅವರು ಎಲ್ಲ ಚೆನ್ನಾಗಿರೋಣ, ನಾವು ಅವರೆಲ್ಲನ. ನೀನು ನಮ್ಗೇನು ಇರೋ ನಬ್ಬ ಮಗ ಬೇರೆದಿಲ್ಲ ಏನಿಲ್ಲ, ಇರೋ ನಬ್ಬ ಮಗನ ದೂರ ಮಾಡ್ಕೊಂಡು ನಾವಿರೋಕ್ಕಾಗುತ್ತೇನೆ. ನೀನು ಸುಮ್ಮನೆ ಸಿಟ್ಟಾಗ್ಬೇಡ, ನಡಿ ಕರ್ಕೊಂಬರೋಣಲ್ಲ. ಅವತ್ತು ಒಪ್ಕೊಂಡಳು ನೀನು ಹಿಂಗೆ ಯಾಕೆ ಇದು ಮಾಡ್ಕೊಂಬೋದು ಗೊತ್ತಾಗಲ್ಲ ನನಗೆ. ನಡಿ ಹೋಗೋಣ ಕರ್ಕೊಂಬರೋಣ, ಸುಮ್ಮನೆ ಕರ್ಕೊಂಬಂದು ಚೆನ್ನಾಗಿರೋದು ಕಲಿಯೋಣ. ನನಗೇನ ಅವಳು ಇಷ್ಟ ಇಲ್ಲಪ್ಪ, ದೇವರಾಣಗ ಅವಳನ್ನ ಇಷ್ಟ ಇಲ್ಲ. ಏನೋ ಇಷ್ಟ ಇಲ್ಲದ ಕರ್ಕೊಂಬರ್ಬೇಕಾಗುತ್ತೆ ಅಷ್ಟೇನೆ. ಕರ್ಕೊಂಬರೋಣ ಹೇಳ್ಬಿಡು. ಇನ್ನೇನು ಮಾಡೋಕ್ಕಾಗುತ್ತೆ, ಇನ್ನೇನು ಬೇರೆಯವ್ರಿಲ್ಲ ಮತ್ತೊಬ್ರಿಲ್ಲ ಅಂತ ಹೇಳಿ ಕರ್ಕೊಂಬರ್ಬೇಕು ಅಷ್ಟೇ. ನನಗೇನೋ ಒಂಚೂರು ಇಷ್ಟ ಇಲ್ಲ. ಅವತ್ತೇನೋ ಬಿಡತ್ತ ವರದಕ್ಷಿಣೆ ಏನೋ ಕೊಡ್ತಾರೆ, ಚೆನ್ನಾಗೈತೆ ಮನೆ ಅಂತ ಅಂದ್ಕೊಂಡೆ. ಬಿಡು, ಇನ್ನೇನು ಮಾಡೋಕ್ಕಾಗುತ್ತೆ, ಆಗ್ಯವನೇ ಕರ್ಕೊಂಬರೋಕ್ಕಾಗುತ್ತೆ, ಇನ್ನೇನು ಮಾಡೋಕ್ಕಾಗುತ್ತೆ. ಕರ್ಕೊಂಬರೋಣ, ಬೈನ ಹೋಗೋಣ. ಬೈನ ಹೋಗಿ ಬರ್ರಪ್ಪ, ಇನ್ನೇನು ಮಾಡೋಕ್ಕಾಗುತ್ತೆ, ನಮಗೂ ಯಾರು ಬೇರೆಯವ್ರಿಲ್ಲ, ನೋಡ್ಕೊಂಬಕ್ಕೆ ಇರೋ ನಬ್ಬ ಮಗ ಅಂತ ಹೇಳಿ ಮಾತಾಡಿ ಕರ್ಕೊಂಬರೋಣ. ಸರಿ ಆಯ್ತು ಹೇಳು, ಹೋಗೋಕ್ಕಾಗುತ್ತೆ. ರೆಡಿಯಾಗಿರು, ಬರ್ತೀನಿ. ತಿರ್ಗಾ ನಾನು ರೆಡಿ ಆಗಬೇಕು ಹಂಗೆ ಹಿಂಗೆ ಅಂತ ಮಾತಾಡಬೇಡ. ನಾನು ಹೋಗಿ ಯಾತ ತರಬೇಕು ತಗೊಂಬರ್ತೀನಿ. ಹೋಗಪ್ಪ, ಹೋಗಿ ರೆಡಿ ಆಗೋದು ಇನ್ನೇನೈತಿ. ಅವ್ರ ಮನೆಗೆ ಇನ್ನೇನು ಹೋಗೋದಕ್ಕೆ ಇನ್ನೇನು ರೆಡಿಯಾಗಿ, ನಾವೇನು ಅಪ್ಸಲ್ಸ್ ಮನೆಗೆ ಹೋಗಂಗಿಲ್ಲ, ಅಂಥವ್ರ ಮನೆಗೆ ಹೋಗೋಕೆ ಇನ್ನೇನು ರೆಡಿಯಾಗಿ ಹೋಗ್ಬೇಕು. ಎಲ್ಲಿಗೆ ಅಕ್ಕ ಮಾಮ ರೆಡಿ ಆಗು ಅಂತ ಹೇಳ್ತಾ ಇತ್ತು. ಅವ್ರನ್ನ ಕರ್ದು ಬರೋಕ್ಕಂತ ಕರ್ಕೊಂಬರೋಣ ಅಂತ ಐತೆ ನಿಮ್ಮ ಮಾಮ. ಇನ್ನೇನು ಮಾಡೋಣ, ಕರ್ಕೊಂಬರೋಣ ಅಂತ. ಇನ್ನೇನು ಯಾರೂ ಇಲ್ಲ, ಇನ್ನೊಬ್ರಿಲ್ಲ ಮತ್ತೊಬ್ರಿಲ್ಲ, ಅದಕ್ಕೆ ಕಣಪ್ಪ ಕರ್ಕೊಂಬರೋಣ ಅಂತ ಹೇಳ್ತಿದ್ದೆ. ಕರ್ಕೊಂಬಾರೆ ಅಕ್ಕ ನೀನು. ಇಲ್ಲೊಬ್ಳು ಸೊಸೆ ಚೆನ್ನಾಗಿರ್ರಿ, ಕರ್ಕೊಂಬಂದು ಹೆಂಗೂ ಎಲ್ಲ ಮಾಡಿಕ್ತಾಳೆ ಅತ್ತೆ ಅಂತ ಹೇಳಿ, ಹೆಂಗ ಸೊಸೆ ಕೈಯಾಗ ಒಳ್ಳೊಳ್ಳೇದು ಮಾಡಿಸ್ಕೊಂಡು ಉಣ್ಬೋದು. ಕರ್ಕೊಂಬ. ಏನು ಕಮಲಮ್ಮ ಹಿಂಗೆ ಮಾತಾಡ್ತೀಯಾ? ಏನೋ ನಿನ್ನ ತಂಗಿ ನೀನು ಹಿಂಗೆ ಮಾತಾಡ್ತೀರಾ? ಇನ್ನೇನೈತಿ, ನಮ್ಮ ಮಗನ ವಿಷಯ ಮಾತಾಡ್ತಿದ್ವಿ. ನಮ್ಮಯ್ಯಪ್ಪ ಕರ್ಕೊಂಬರೋಣ ಅಂತ ಇಟ್ಕೊಳಲ್ಲ ತಕಯ್ಯ, ಅದಕ್ಕೇನೆ ಹೋಗಿ ಕರಿಯೋಣ ಅಂತೇಳಿ. ಇನ್ನು ಯಾರಿದಾರೆ ಇರೋ ನಮ್ಮ ಮಗ ಚೆನ್ನಾಗಿರೋಣ ಅಂತ ಹೇಳಿ. ಇನ್ನೇನು ನನ್ನ ಮಗನ ಮಕ್ಕ ನೋಡ್ಕೊಂಡು ಕರ್ಕೊಬತ್ತೀವಿ, ಅವಳ ಮಕ್ಕ ಏನು ನೋಡಿ ಕರ್ಕೊಂಬರಲ್ಲ ನಾವು, ನನ್ನ ಮಗನ ಮಕ್ಕ ನೋಡ್ತೀವಿ. ಮತ್ತೆ ಅವನು ಬಾಯಿ ಹಸ್ತ, ಅವಳು ಬೇರೆ ಲಕ್ಷ್ಮಿ ಕೈಯಾಗೆ ಸಿಕ್ಕಾಕೆ ಬಿಟ್ರೆ ಇಟ್ಟಾಡಿಸ್ತಾಳೆ ಬದುಕಿಗೆ. ಅಯ್ಯಪ್ಪ ಇವಾಗ ಹೆಂಗೂ ಯಾರೂ ಇಲ್ಲ ಬಿಡು, ಅಲ್ಲೇನು ದುಡಿಯಾರಿಲ್ಲ, ನಮ್ಮ ಮನೆಯಾಗ ಯಾರು ಗಂಡು ಮಕ್ಳಿಲ್ಲ ಅಂತೇಳಿ ಹೆಂಗೋ ನಿನ್ನ ಮಗ ಚೆನ್ನಾಗಿ ದುಡಿತಾನೆ, ಎಲ್ಲ ನಾವೇ ಇಸ್ಕೊಂಬಕ್ಕಾಗುತ್ತೆ ಅಂತೇಳಿ ಅತ್ತೆ ಮತ್ತು ಮನೆ ಒಳಿನಾಗಿ ಇಟ್ಕೊಂಡಿರೋದು. ಅತ್ತೇನೆ ಅವಳು ದುಡಿಯಾರು ಯಾರಿಲ್ಲ, ಗಂಡು ಮಕ್ಕಳಿಲ್ಲ ಅಂತ ಹೇಳಿ ಇಟ್ಕೊಂಡವಳೆ. ಸುಮ್ಮನೆ ಕರ್ಕೊಂಬರೋದು ಕಲಿ. ಅವಳು ಇದ್ರಿಂದ ಹೆಂಗೋ ಬದುಕು ಮಾಡ್ಕೊಟ್ಟಂಗೆ ಆಗುತ್ತೆ, ಅಡುಗೆ ತಿಂಡಿ ಎಲ್ಲ ಮಾಡ್ತಾಳೆ. ಸುಮ್ಮನೆ ಕರ್ಕೊಂಬ ಅತ್ತೆ ಲಕ್ಷ್ಮಿ, ಅವಳು ಮನೆ ಹಳಿನಂಗೆ ಮಾಡ್ಕೊಂಡಿರೋದು. ಅದಕ್ಕೆ ಅಲ್ವೇನಕ್ಕ, ನನಗೆ ಅರ್ಥ ಆಗಲಿಲ್ಲ. ಇವಾಗ ಹೆಂಗೋ ಬಿಡು, ನನ್ನ ಮಗ ಚೆನ್ನಾಗಿ ದುಡ್ಕೊಂತಾನಲ್ಲ, ಮಸ್ತಾಗೈತೆ ಬಿಡು, ಯಾವತ್ತಿದ್ರು ನಮಗೆ ಆಗುತ್ತೆ ಅಂತ ಹೇಳಿ ಅದಕ್ಕೆ ಮನೆ ಹಳಿನಂಗೆ ಮಾಡ್ಕೊಂಡು ಬೇಡ ಬೇಡ ಅಂಬಾಳಂತೆ. ನಿಮ್ಮಪ್ಪ ನಿಮ್ಮಮ್ಮ ಒಪ್ತಿಲ್ಲ ಅಂದಮೇಲೆ ಬೇಡ ಅಂತ ಅಂದವಳು. ಅದೇನು ನೆನೆಸ್ಕೊಂಡ್ಲ ಏನ? ಮತ್ತೆ ಅವ್ರಿಗೆ ಇವಾಗ ಏನೂ ಇಲ್ಲ, ದುಡಿಯಾರಿಲ್ಲ, ಏನಿಲ್ಲ, ಮನೆಯಾಗ ಗಂಡು ಮಕ್ಕಳಿಲ್ಲ ಬಿಡು, ನಮ್ಮ ಮನೆಯಾಗೆ ಇರಲಿ ಅಮ್ಮಂಗೆ. ಗಂಡು ಮಕ್ಳು ಇದ್ದಿದ್ರೆ ಬಿಡಪ್ಪ, ನನ್ನ ಮಗ ಇದ್ದಾನೆ, ನನ್ನ ಸೊಸೆ ಬತ್ತಾಳೆ ಅಂತೇಳಿ ಯೋಚನೆ ಮಾಡೋರು. ಇವಾಗ ಯಾರು ಇಲ್ಲದಕ್ಕೆ ಬಿಡು, ಯಾರ ಇದ್ದಾರೆ ಇಲ್ಲೇ ಇರಲೇಳು ಅಂತೇಳಿ. ಇವಾಗ ನಿಮ್ಮ ಮಗನ ದೂರ ಮಾಡ್ಕೊಂಡ್ರೆ ಯಾಕೆ? ಅಯ್ಯೋ ನಿಮಗೆ ಲಾಸ್ ಅಷ್ಟೇ. ನಿಮ್ಮ ಮಗನ ದೂರ ಮಾಡ್ಕೊಂಡು ಅವರು ಎಲ್ಲ ಅಡುಗೆ ಮಾಡಿಸ್ಕೊಂಡು ಉಂಡು ಅವ್ರು ಚೆನ್ನಾಗಿರ್ತಾರೆ. ಇವಾಗ ನಿಮಗೆ ಲಾಸು. ಅದಕ್ಕೆ ಮತ್ತೆ ನೀವು ಸುಮ್ಮನೆ ಕರ್ಕೊಂಬರೋದು ಕಲೀರಿ. ಕರ್ಕೊಂಬಂದ್ರತ್ತ ಅವಳು ಅಡುಗೆ ಪಡಿಗೆ ಮನೆ ಮಾಡ್ಕೊಂಡು ಇರ್ತಾಳತ್ತ, ಕೆಲ್ಸಕ್ಕೆ ಹೆಂಗೆ ಕಳಿಸ್ಬೇಡ್ರಿ. ಸುಮ್ಮನೆ ಮನೆಯಾಗೆ ಅಡುಗೆ ಪಡಿಗೆ ಮಾಡ್ಕೊಂಡು ಮನೆಯಾಗೆ ಎಲ್ಲ ಕೆಲಸ ಮಾಡ್ಕೊಂಡು ಇರ್ತಾಳೆ. ಅದಕ್ಕೇನೆ ಸುಮ್ಮನೆ ಕರ್ಕೊಂಬರ್ರಿ. ಮತ್ತೆ ಕರ್ಕೊಂಬರ್ರಿ. ತಿರ್ಗಾ ದುಡ್ಡೆಲ್ಲ ನಿಮ್ಮ ಮಗ ಮೊದಲೇ ಅವಾಗಲೇ ಅಲ್ಲೇ ನಾನೇ ಕಳ್ಚೇನು ಉಂಗ್ರ ಎಲ್ಲ ಕೊಡ್ತೀನಿ ಅಂತ ಹೋಗಿದ್ದಂತೆ. ಕೈಗಳದ್ದು ಬೈಗಳದ್ದೆಲ್ಲ ಕಿತ್ಕೊಂತಾರೆ. ಎಲ್ಲ ಆಮೇಲೆ ಯಾಕೆ ಬೇಕು, ಮಸ್ತ್ ದುಡ್ಡು ಇಕ್ಕೊಂಡವನೇ ನಾನು ನಿನ್ನ ಮಗ. ಅವನೆಲ್ಲ ಇಷ್ಟಿನ ಕೆಲ್ಸಕ್ಕೆ ಹೋಗಿರೋದೆಲ್ಲ ಅವನೇ ಕಣಕ ಇಕ್ಕೊಂಡಿರೋದು, ನಾವೇನೊಂದು ರೂಪಾಯಿ ಇಸ್ಕೊಂಡಿರಲಿಲ್ಲ, ಎಲ್ಲ ಅವನೇ ಇಕ್ಕೊಂಡವ್ನು. ಬಿಡತ್ತೆ ನಮಗಿನ್ನೇನು ಒಬ್ಬ ಮಗ ಅಂತ ಹೇಳಿ ನಾವು ಸುಮ್ಮನೆ ಇದ್ವಿ. ಅದಕ್ಕೆ ಅವನು ಕಳ್ಚೆ ಉಂಗ್ರೆ ಎಲ್ಲ ಕೊಡ್ತೀನಿ ಅನ್ನಲ್ಲ, ಅದಕ್ಕೆ ಬಿಡಿ ಹೆಂಗೋ ನಮಗೆ ಸಿಗುತ್ತೆ ಅಂತ ಹೇಳಿ ಮದುವೆ ಮಾಡ್ಕೊಂಡಿದ್ದಾಳ ಅಯ್ಯಮ್ಮ. ಅದಕ್ಕೆ ಮತ್ತೆ ನೀವು ಸುಮ್ಮನೆ ಬುದ್ಧಿವಂತರ ನಿನ್ನ ಮಗನ್ನ ನಾನು ಹೆಸೊಡ್ಕೊಂಡು ನಿಮ್ಮ ಮಗನ ನಿಮ್ಮ ಕಡೆ ಕಿಕ್ಕೇಬೇಕು ಕಮಲಮ್ಮ. ನೀವು ಸಿಟ್ಟು ಮಾಡ್ಕೊಂಡು ಬಿಟ್ಟರೆ ಅವನೆಲ್ಲ ಅಲ್ಲೇ ದುಡ್ದು ಅಲ್ಲೇ ಕೊಡ್ತಾನೆ. ಸುಮ್ಮನೆ ನೀವು ನಿಮ್ಮ ಮಗನ ಮಕ್ಕ ನೋಡ್ರಿ. ನಮ್ಮ ಚೇತು ಮಕ್ಕ ನೋಡ್ಬೇಕಣಕ್ಕ, ನಮ್ಮ ಚೇತು ಒಳ್ಳೇನು, ಅವು ಎಂಥರನಾದ್ರೂ ಬಿಡು, ಏನು ಇಷ್ಟಪಟ್ಟವನೇ ಮದುವೆ ಆಗ್ಯವನಂತ ಇನ್ನೇನು ಮಾಡೋಕ್ಕಾಗುತ್ತೆ. ನಮ್ಮ ಚೇತನ ಮಕ್ಕ ನೋಡ್ಬೇಕು, ಇವಾಗ ಆ ಹುಡುಗಿ ಮಕ್ಕ ನೋಡಬಾರ್ದು. ನಮ್ಮ ಚೇತು ಇವಾಗ ಒಬ್ಬನೇನೇನು ಬಿಡಪ್ಪ, ಇನ್ನೊಬ್ರು ಇದ್ದಾರೆ, ಇನ್ನೊಬ್ಬ ಮಗ ಇದ್ದಾನೆ ಎಂಬಕ್ಕೆ ಯಾರಿಲ್ಲ, ಏನಿಲ್ಲ. ಅವ್ರ ಅಕ್ಕ ಒಬ್ಬಳ ಇದ್ದಾಳೆ, ಅವಳು ಹೆಂಗೆ ಸೇನೆ ದಿನಕ್ಕೆ ಬರಲ್ಲ, ಏನಿಲ್ಲ. ಅವಳನ್ನು ಬೆಂಗಳೂರಾಗ ಇದ್ದಾರೆ ಅಲ್ವಿ, ಇನ್ನೇನಿಲ್ಲ ನಮ್ಮ ಮಗ ಇನ್ನೇನತ್ತ.
ಅವಳದೇನು ಲೆಕ್ಕಿಲ್ಲ ಹೇಳು. ಇವಾಗ ಕಮಲಮ್ಮನ ಮಗ ಅಂದರೆ ಚೇತು ಒಬ್ಬನೇ ನೀನು, ಅವಳಿನ್ನೇನು ಅವ್ರ ಚಿಕ್ಕಪ್ಪನ ಮಗಳು ಅಲ್ಲ. ಆ ಹುಡ್ಗಿನ ನಾವೇನೇನು ಕರ್ತು ಕಳ್ಸೋದು, ಅವ್ರ ಅಪ್ಪ ಅಮ್ಮ ಇನ್ನೇನು ಮೆತ್ಕಾಗ್ಯವ್ರಿ. ನಮ್ಮನೆಗೆ ಬತ್ತ ಹೋಗ್ತಾ ಇರೋದು ಅವಳೇ, ನಮ್ಮನೆಗೆ ಬರೋದು. ನಿಮ್ಮ ಐದನೂ ಗಂಡು ಮಕ್ಳಿಲ್ವಲ್ಲ, ನಿನಗೆ ಒಬ್ಬನೇ ಒಬ್ಬ ಮಗ. ಅವ್ರಿಗೂ ಒಬ್ಬಳೆ ಮಗಳು. ಇವಾಗ ಒಬ್ಳು ಮಗಳು ಒಬ್ಳು ಮಗ. ಇವಾಗ ಗಂಡು ಮಗ ಒಬ್ಬನಿರೋದು ಇವನು ಚೇತು ನೀನು. ಅದಕ್ಕೇನೆ ಅವ್ನು ಚೆನ್ನಾಗಿ ನೋಡ್ಕೋಬೇಕು, ಅವ್ನ ಮಕ್ಕ ನೋಡ್ಬೇಕು. ಅವ್ನಿರೋನೊಬ್ಬನ ಅವರು ಯಾರ ಕಂಡರ ಮನೆ ಬಿಟ್ಟರೆ ಆಗುತ್ತೆ ತಕ್ಕಯ್ಯ. ನಾನು ಅದನ್ನೇ ಹೇಳ್ತಾ ಇದ್ದೆ ನಮ್ಮ ಅಕ್ಕಯ್ಯ. ನಾವು ಇವಾಗ ನೋಡಪ್ಪ ಎಷ್ಟು ಅಂತೀವಿ. ಇವಾಗ ನಮಗೂ ಇರೋಳ ಇಬ್ಬರು ಹೆಣ್ಮಕ್ಳು, ನಾನೆಲ್ಲ ಹಾಸ್ಟ್ಲ ಸೇರಿಸಿ ನಾನು ಗಂಡನ ಕಳ್ಕೊಂಡು ಎಷ್ಟು ಹಿಂಸೆ ಪಡ್ತೀನಿ. ನಾನು ಇವತ್ತು ನೋಡಿ ನಮ್ಮ ಅಕ್ಕ ಇರೋದಕ್ಕೆ ಬಂದ ಇದ್ದೀನಿ. ಬಿಡು ಹುಡುಗರು ನಮ್ಮ ಅಕ್ಕ ಏನು ಹಂಗೆ ಬಿಡೆ ಬಂದಿರಿ ಅಂತ ಹೇಳಿ. ಅಯ್ಯೋ ನಮ್ದು ಫುಲ್ ಪಾಟ್ ಕಣಕ್ಕ. ಅಯ್ಯೋ ಗಂಡ್ರಿಗೆಲ್ಲ ಇರ್ಬೇಕು ಕಣಕ್ಕಲ್ಲ ತಕ್ಕಯ್ಯ. ಗಂಡಿಲ್ಲ ಅಂದಮೇಲೆ ಏನು ಬೆಲೆ ಇರಲ್ಲ, ಮನೆಯಾಗ ಗಂಡು ಮಕ್ಳು ಇರಬೇಕು. ಅದಕ್ಕೆ ನಾನು ಇದು ನಿಮ್ತ ಹೇಳಿದ್ವಿ, ನೀನು ಯಾಕೆ ಹೆದರಿಕೆ ಅಂತೀಯ? ನನ್ನ ಮಕ್ಕಳಿಗೆಲ್ಲ ಹೆದರ್ಕೊಂಡ್ರೆ ಆಯ್ತಲ್ಲ. ಯಾರು ನಿಮ್ಮ ಮಾವರ್ದು ಗಲಾಟೆನಾ? ನಮ್ಮ ಮಾವ. ಅವನು ನನ್ನ ಮೇಲೆ ಗಲಾಟೆ. ನೀನು ನನ್ನ ತಮ್ಮನ್ನ ಅದೇ ಬೇಕಲ್ಲೂ ಎಲ್ಲ ಸಾಯಿಸಿದೀಯಾ, ಏನೋ ಮಾಡಿದೀಯಾ ನೀವು ಹಂಗೆ ಹಿಂಗೆ ಅಂತ ಮಾತಾಡ್ತಾನಲ್ಲಕ್ಕ. ನಾನು ಏನಕ್ಕ ಮಾಡೋಣ? ಅವ್ರಿಗೇನೋ ಹುಷಾರಿಲ್ದಲೇನೆ ಪಾಪ ಸೊತ್ತೋದ್ರು. ಅದಕ್ಕೆ ನೀನು ಏನೋ ಮಾಡಿದೀಯಾ ಅಂತ ಹೇಳಿ ನನ್ನ ಮೇಲೆ ಅಪರಾಧ ಮಾಡಿದ್ರೆ ಅದಕ್ಕೆ ಅವ್ರ ಕಾಟ ತಡಿಯೋಕ್ಕಾಗ್ದಿಲ್ಲ. ನಮ್ಮ ಅಕ್ಕಯ್ಯ ಬಾರಮಿಲ್ಲೇ ಬಾ ಇಲ್ಲೇ ಇರು ಅಂತ ಹೇಳಿದ್ಲು. ಅದಕ್ಕೆ ಹಂಗೆ ನಿಮ್ಮದೇ ಇದ್ನಿ ಅಲ್ಲ. ಮಾವರು ತೆಗಿದ್ದಿದ್ರೆ ಬೋಲಿಮ್ಸೆ ಆಗೋದು. ನನ್ನ ಮಕ್ಕಳು ಮನೆ ಕೊಡಲ್ಲ ಹಂಗೆ ಅಂತ ಹೇಳಿ ದಬ್ಬಿ ಅವ್ರು ಹಸಿಕಿ ಏನು ಮಾಡೋಣ. ನಮ್ದು ಇಂಥದ್ದು ಅಂತಾರೆ ಅಂತ ನನ್ನ ಮಕ್ಕಳಿಗೆಲ್ಲ ಹೆದರಿಕೆಬಾರ್ದು, ಸರಿಯಾಗಿ ಹೇಳಬೇಕು. ನಾನು ಇರೋಕ್ಕೆ ಬಗ್ಗೆರ ನನ್ನ ಮಕ್ಕಳು ಇನ್ನೂ ಬಗ್ತಿರ್ಲಿಲ್ಲ ಅಂದರೆ ಇನ್ನೇನು ಮಾಡೋಕ್ಕೋ ಎಸ್ತಾರಲ್ಲ ನನ್ನ ಮಕ್ಕಳು. ಈ ಹಂಗ ನಿಮ್ಮ ಅಕ್ಕ ಇರೋಕ್ಕೆ ಓಟ ವಾಸಿಗಳು ನಿನಗೊಂಥರ ಧೈರ್ಯ. ಅಕ್ಕ ನಮ್ಮ ಅಕ್ಕ ಇರೋದ್ಕೊಂಥರ ಧೈರ್ಯ. ನಮ್ಮ ಅಕ್ಕ ಇವಾಗ ನಮ್ಮ ಹುಡುಗರು ನಮ್ಮ ಅಕ್ಕನೇ ಮತ್ತೆ ಓದಿಸ್ತಿರೋದು. ಅಯ್ಯೋ ಇವಾಗ ನಮ್ಮ ಅಕ್ಕ ಇಲ್ಲ ಅಂದ್ರೆ ನಾನೆಲ್ಲಿ ನಮ್ಮ ಹುಡುಗರನ್ನ ಓದಿಸ್ತಿದ್ದೆ, ಬಿಟ್ಟು ಸುಮ್ಮನಾಗ್ತಿದ್ದೆ. ಮತ್ತು ಯಾವುದೇ ಇಲ್ಲದ ಯಾತ್ರೆ ಓಡಿಸ್ತಾನಕ್ಕ ನಮ್ಮ ಅಕ್ಕ ಇವತ್ತು 50,000 ಕಟ್ಟಿ ಇವತ್ತು ಓದಿಸ್ತಾ ಇದ್ದಾಳೆ ಹಾಸ್ಟ್ಲಾಗೆ. ಇವತ್ತು ನಿಜವಾಗ್ಲೂ ನಮ್ಮ ಅಕ್ಕ ಇರೋದಕ್ಕಮ್ಮ ನಾನು ಹಿಂಗಿರೋದು. ನಾವಿರೋತಕ್ಕ ನಿನಗೇನು ಭಯ ಇಲ್ಲ ಕಣೆ, ಸುಮ್ಕಿರಿ, ಹೆದರಿಕೆ ಬೇಡ ನೀನು. ನನ್ನ ಮಕ್ಳು ಇದು ಮಾಡಿದ್ರೆ ಅವ್ರು ಕೈ ಬಿಟ್ಟಂಗೆ ಎಲ್ಲರೂ ಕೈ ಬಿಡ್ತಾರೆ. ಅಕ್ಕ ತಂಗಿಯರೆಲ್ಲ ಕೈ ಬಿಡ್ತಾರೆ ಅಂತ ತಿಳ್ಕೊಬಿಟ್ಟವ್ರಿ. ಅವ್ರ ಕೈ ಬಿಟ್ಟಂಗೆ ಸುಮ್ಮನೆ ಹೋಗು. ವೀರೇಶಣ್ಣ ಹೇಳ್ದಂಗೆ ಕರ್ಕೊಂಬಂದು ಸುಮ್ಮನೆ ಮನೆಯ ಕಿಕ್ಕೇಳಕಂಬ್ಲಮ್ಮ. ನಿನ್ನ ಮಕ್ಕಳ ಮಕ್ಕ ನೋಡು, ಅವ್ರ ಮಕ್ಕ ಎಲ್ಲ ನೋಡಬೇಡ ಅಷ್ಟೇನೆ. ಅಷ್ಟೇ ಕಣಕ್ಕ. ನಾನು ಇವಾಗ ಗಂಡು ಮಕ್ಕಳಿಲ್ಲ, ನಮ್ಮ ಅಕ್ಕ ಇರೋನ್ ಮಗ ಒಬ್ಬನೇನೆ. ಅದಕ್ಕೆ ನಾವು ಅಷ್ಟೇ ಚೆನ್ನಾಗಿ ನೋಡ್ಕೋಬೇಕು ಅಷ್ಟೇನೆ. ನಮ್ಮ ಪಾಪನ ಮಕ್ಕ ನೋಡ್ಬೇಕು, ನಮ್ಮ ಚೇತು ಮಕ್ಕನ. ನಮ್ಮ ಹುಡ್ಗ ಬಯಸ್ತ. ಅವ್ರ ಅಮ್ಮ ಒಳ್ಳೆಳಲ್ಲ. ಆಮೇಲೆ ಅವ್ರ ಒಟ್ಟು ಆತ ನಂಬನ ಮನ್ಸು ಸಣ್ಣಕ್ಕೆ ಮಾಡ್ಕೊಂಬನ. ಯಾಕೆ ಬೇಕು ಕರ್ಕೊಂಬರೋದೇ ಒಳ್ಳೇದು. ನನ್ನ ಮಗನ್ನ ಹೋಗಿ ಕರ್ಕೊಬತ್ತೀವಿ. ನನ್ನ ಮಗನ ಮಕ್ಕ ನೋಡ್ತೀವಿ, ಅವಳ ಮಕ್ಕ ಏನು ನೋಡಲ್ಲ. ನನ್ನ ಮಗನ ಮಕ್ಕ ನೋಡಿ ಕರ್ಕೊಂಬತ್ತೀನಿ. ಹಂಗೆ ಬಿಟ್ಟರೆ ಆಗಲ್ಲ. ನಮ್ಗಿರೋನೊಬ್ಬ ಮಗ ಏನು ಬೇರೆ ಇರಲಿಲ್ಲ, ಏನಿಲ್ಲ. ನನ್ನ ತಂಗಿಗೂ ಇಬ್ಬರು ಹೆಣ್ಮಕ್ಳು. ನಮ್ಗಿರೋನೊಬ್ಬ ಮಗ ನಮ್ಮ ಮಾವರ್ಗೂ ಇಲ್ಲ, ಅವ್ರಿಗೂ ಒಬ್ಬಳೆ ಮಗಳು. ಅದಕ್ಕೇನೆ ಅಲ್ಲ ನಮ್ಮ ಐದನರ್ಗಿಲ್ಲ. ನಮ್ಮ ಐದನರ್ಗೂ ಒಬ್ಬಳೆ ಮಗಳು. ನನ್ನ ಮಗನೂ ಒಬ್ಬನೇ ಒಬ್ಬ. ಇಬ್ಬರಿಂದನ ಎಲ್ಲರಿಂದ ಒಬ್ಬನೇ ಒಬ್ಬ ಇದ್ದ ನನ್ನ ಮಗ ರಾಜ್ ಇದ್ದಂಗೆ. ಅದಕ್ಕೆ ಅಂತನ್ನ ನನ್ನ ಮಗನ ಕಂಡರ ಮನೆಗೆ ಬಿಟ್ಟರೆ ಆಗುತ್ತೆ. ಅದಕ್ಕೆ ಕರ್ಕೊಂಬತ್ತೀನಿ ಹೋಗಿ ಬಾರಪ್ಪ ಅಂತ ಹೇಳಿ ಕರ್ಕೊಂಬತ್ತೀವಿ ಇಬ್ಬರನ್ನು. ಏನು ಮಾಡೋಕ್ಕಾಗುತ್ತೆ, ಆಗೈತೆ ಅಂದಮೇಲೆ ನೋಡ್ತಾ ಇರ್ರಿ. ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.